ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ 11.4 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನ ನಾವು ನೋಡೋದಾದ್ರೆ, ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣದ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ. ಚಟುವಟಿಕೆ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ, ಒಂದು ಸಮತಲ ದರ್ಪಣ ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ. ಚಟುವಟಿಕೆ ಮಾಡುವ ವಿಧಾನವನ್ನ ನೋಡೋದಾದ್ರೆ, ಒಂದು ಸಮತಲ ದರ್ಪಣದ ಮುಂದೆ ನಿಂತು ನಮ್ಮ ಪ್ರತಿಬಿಂಬವನ್ನ ಗಮನಿಸಿ, ನಿಮ್ಮ ಎಡಗೈಯನ್ನ ಮೇಲಕ್ಕೆ ಎತ್ತಿ ಪ್ರತಿಬಿಂಬದಲ್ಲಿ ನಿಮ್ಮ ಯಾವ ಕೈಯನ್ನ ಮೇಲೆತ್ತಿದಂತೆ ಕಾಣಿಸುತ್ತಿದೆ ಎಂಬುದನ್ನ ಗಮನಿಸಿ. ಇದಕ್ಕಾಗಿ ಚಿತ್ರ 11.8 ಗಮನಿಸಿ. ಇಲ್ಲಿ ಚಿತ್ರ 11.8 ಇದೆ. ಈ ರೀತಿಯಾಗಿ ನೀವು ಚಟುವಟಿಕೆಯನ್ನ ಮಾಡಬೇಕು. ಈಗ ನಿಮ್ಮ ಬಲ ಕಿವಿಯನ್ನ ಮುಟ್ಟಿಕೊಳ್ಳಿ. ಪ್ರತಿಬಿಂಬದಲ್ಲಿ ನಿಮ್ಮ ಯಾವ ಕಿವಿಯನ್ನ ಕೈಯಿಂದ ಮುಟ್ಟಿದಂತಿದೆ ಎನ್ನುವುದನ್ನ ಎಚ್ಚರಿಕೆಯಿಂದ ಗಮನಿಸಿ. ಚಟುವಟಿಕೆಯನ್ನ ನೋಡೋಣ. ಸಮತಲ ದರ್ಪಣದ ಮುಂದೆ ನಿಂತು ಎಡಗೈಯನ್ನ ಮೇಲಕ್ಕೆ ಎತ್ತಿದ್ದೀವಿ, ಆದರೆ ಪ್ರತಿಬಿಂಬದಲ್ಲಿ ಬಲಗೈಯನ್ನ ಮೇಲಕ್ಕೆ ಎತ್ತಿದಂತೆ ಕಾಣಿಸುತ್ತಿದೆ. ಬಲಗೈಯಿಂದ ಬಲಕಿವಿಯನ್ನ ಮುಟ್ಟಿದ್ದೀವಿ, ಆದರೆ ಪ್ರತಿಬಿಂಬದಲ್ಲಿ ಎಡಗೈಯಿಂದ ಎಡಕಿವಿಯನ್ನ ಮುಟ್ಟಿದಂತೆ ಕಾಣುತ್ತಿದೆ. ಈಗ ನಮ್ಮ ಹೆಸರನ್ನ ಬರೆದು ಅದನ್ನ ದರ್ಪಣದ ಮುಂದೆ ಹಿಡಿದಿದ್ದೀವಿ. ಅದರ ಪ್ರತಿಬಿಂಬದಲ್ಲಿ ಹೆಸರಿನ ಅಕ್ಷರಗಳು ಉಲ್ಟಾ ಆಗಿರುವುದು ಕಾಣಿಸುತ್ತಿದೆ. ಅಂದರೆ ಎಡ ಬಲಭಾಗಕ್ಕೆ ಬಂದಿದೆ, ಬಲ ಎಡಭಾಗಕ್ಕೆ ಬಂದಿದೆ. ಮೊದಲು ಎಂ ಅಕ್ಷರ ಮೊದಲಿತ್ತು, ಈಗ ಕೊನೆ ಭಾಗದಲ್ಲಿ ಇದೆ. ಫಲಿತಾಂಶವನ್ನ ನಾವು ನೋಡೋದಾದ್ರೆ, ಸಮತಲ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬದಲ್ಲಿ ನಿಮ್ಮ ಬಲವು ಎಡದಂತೆಯೂ ಎಡವು ಬಲದಂತೆಯೂ ಕಾಣುತ್ತದೆ. ಇದನ್ನೇ ಪಾರ್ಶ್ವ ವಿಪರ್ಯಯ ಎಂದು ಕರೆಯುತ್ತೇವೆ. ಆತ್ಮೀಯರೇ, ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.